144 ವರ್ಷಗಳ ಬಳಿಕ ಸೌರ ಮಂಡಲದಲ್ಲೂ ಕೂಡ ವಿಸ್ಮಯ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ದೀವಿ. ಒಂದೇ ರೇಖೆಯಲ್ಲಿ ಗೋಚರ ಆಗಲಿದೆ ಸಪ್ತ ಗ್ರಹಗಳು. ಈ ಬಗ್ಗೆ ಮಹಾಕುಂಭಮೇಳದಲ್ಲಿರುವಂತಹ ನಾಗಾ ಸಾಧುಗಳು, ಅಘೋರಿಗಳು, ಸಂತರು, ವಿದೇಶಿಗರು ಕೂಡ ಮಾತನಾಡ್ತಾ ಇದ್ರು. ಅದಕ್ಕೆ ಈಗ ನಮ್ಮ ದೇಶ ಸಾಕ್ಷಿಯಾಗಲಿದೆ, ಈ ಬ್ರಹ್ಮಾಂಡ ಸಾಕ್ಷಿಯಾಗಲಿದೆ. ಮಹಾಕುಂಭಮೇಳ ಮುಕ್ತಾಯವಾಗ್ತಾ ಇದ್ದಂತೆ ಈ ವಿಸ್ಮಯ ಜರುಗಲಿದೆ. ಫೆಬ್ರವರಿ 28ರಂದು ಸೌರ ಮಂಡಲದಲ್ಲಿ ಮಹಾ ವಿಸ್ಮಯ ಜರುಗುತ್ತೆ. 5 ಗ್ರಹಗಳನ್ನ ಬರಿಗಣ್ಣಿನಿಂದ ನೋಡುವಂತಹ ಅವಕಾಶ ಸಿಗುತ್ತೆ. ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಎಸ್.ವಿ. ಶರ್ಮಾ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಎಸ್.ವಿ. ಶರ್ಮಾ ಜೊತೆ ನಮ್ಮ ಪ್ರತಿನಿಧಿ ಸತ್ತಾರ್ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಬರೋಣ. ಕುಂಭಮೇಳದ ಅಂತ್ಯಕ್ಕೆ ಸೌರಮಂಡಲದಲ್ಲಿ ಅಚ್ಚರಿಯೊಂದು ನಡೆಯಲಿದೆ. ಅಂದ್ರೆ ಒಟ್ಟು ಸಪ್ತ ಗ್ರಹಗಳು ಸರತಿ ಸಾಲಿನಲ್ಲಿ ನಿಲ್ಲಲಿದ್ದು ಇದೊಂದು ರೀತಿಯ ಸೌರಮಂಡಲದ ವಿಸ್ಮಯಕ್ಕೂ ಕೂಡ ಸಾಕ್ಷಿಯಾಗಲಿದೆ. ಒಂದು 26 ಮತ್ತು 28 ಫೆಬ್ರವರಿಯಲ್ಲಿ ಬರ್ತಾ ಇದೆ. ಇದು ನಾವು 2024 ನೋಡಿದ್ರೆ 5 ಗ್ರಹಗಳು ಇದೇ ರೀತಿಯಾಗಿ ಒಟ್ಟಿಗೆ ಬಂದಿತ್ತು. ಇವಾಗ ಬರ್ತಾ ಇದೆ. ಇದೇ ರೀತಿ ನಿಗದಿತವಾದ ಒಂದು ಪೀರಿಯಡಲ್ಲಿ ಈ ರೀತಿಯಾದ ಒಂದು ಸಂಭಾವನೆ ನಡೆಯುತ್ತೆ. ಜನರಲ್ ಆಗಿ 12 ವರ್ಷಕ್ಕೆ ಒಂದು ಸರಿ, 144 ವರ್ಷಕ್ಕೆ ಒಂದು ಸರಿ ಹೀಗೆ ನಡೀತಾ ಹೋಗುತ್ತೆ. ಅದೇ ರೀತಿಯಾಗಿ ನಾವು ಕುಂಭಮೇಳವನ್ನು ಕೂಡ ನೋಡಿದ್ರೆ 12 ವರ್ಷಕ್ಕೆ ಒಂದು ಸರಿ ಆ ಒಂದು ಕುಂಭಮೇಳ ನಡೆಯುತ್ತೆ. ಮತ್ತು 144 ವರ್ಷಕ್ಕೆ ಒಂದು ಸರಿ ಮಹಾಕುಂಭಮೇಳ ನಡೆಯುತ್ತೆ. ಈ ಒಂದು ಗ್ರಹಗತಿಗಳು ಮತ್ತು ಈ ಒಂದು ಏನು ಪ್ಲಾನೆಟರಿ ಪೊಸಿಷನ್ಸ್ ಇದೆ ಇದನ್ನು ಏನು ಪ್ರಿಡಿಕ್ಷನ್ ನಮ್ಮ ಅಸ್ಟ್ರಾನಮಿನವರು ಮತ್ತು ಅಸ್ಟ್ರಾಲಜಿನವರು ನಮ್ಮ ಏನು ಸೈಂಟಿಸ್ಟು ಆ ಋಷಿಮುನಿಗಳು ಏನು ಪ್ರೆಡಿಕ್ಟ್ ಮಾಡ್ತಾಯಿದ್ರು, ನಮ್ಮ ಸೈಂಟಿಸ್ಟ್ಗಳು ಏನು ಪ್ರೆಡಿಕ್ಟ್ ಮಾಡ್ತಾಯಿದ್ರು, ಅದು ಮ್ಯಾಚ್ ಆಗ್ತಾಯಿದೆ ಅನ್ನೋದು ಭಾಳ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಸಬ್ಜೆಕ್ಟ್ ಆಗುತ್ತೆ. ಕುಂಭಮೇಳ ಬಂದ್ಬಿಟ್ಟು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಆ ಸಾವಿರಾರು ವರ್ಷಗಳಿಂದ ಅವರು ಈ ಒಂದು ಕ್ಯಾಲ್ಕುಲೇಷನ್ನ ಮಾಡಿ ಈ ಒಂದು ಪ್ರೆಡಿಕ್ಷನ್ನ ಮಾಡ್ಕೊಂಡು ಬರ್ತಾ ಇರೋದು ಭಾಳ ಆಶ್ಚರ್ಯವಾದ ಒಂದು ಸೈಂಟಿಫಿಕ್ ನಾಲೆಡ್ಜ್ ಆಗುತ್ತೆ. ಈಗ ಇದರದ್ದು ಇಂಪ್ಯಾಕ್ಟ್ ಏನಪ್ಪ ಅಂತ ನಾವು ನೋಡ್ತಾ ಹೋದರೆ ಇದರಲ್ಲಿ ಹೇಗೆ 7 ಗ್ರಹಗಳು ಅದರಲ್ಲಿ ಗ್ರಾವಿಟೇಷನಲ್ ಫೋರ್ಸಸ್ ಏನಿದೆ ಅದರದ್ದೇ ಆದಂಥ ಒಂದು ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಅದರದ್ದು ಇಂಪ್ಯಾಕ್ಟ್ ಏನು, ಆ ಪಕ್ಕದ ಗ್ರಹದ ಮೇಲೆ ಇಂಪ್ಯಾಕ್ಟ್ ಏನಾಗುತ್ತೆ, ಅದೇ ರೀತಿಯಾಗಿ ಏನು ಒಂದು ಲೈನಲ್ಲಿ ಬಂದಾಗ ಬಿಟ್ವೀನ್ ದ ಪ್ಲ್ಯಾನೆಟ್ಸ್ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇರುತ್ತೆ, ಅದು ಚಲನವಲನಗಳು ಹೇಗಾಗುತ್ತೆ, ಅದರದ್ದು ಗತಿ ಹೇಗಾಗುತ್ತೆ, ಸ್ಪೀಡ್ ವೇರಿಯೇಷನ್ ಏನಾಗುತ್ತೆ, ಅದರದ್ದು ವೆಲಾಸಿಟಿ ವೇರಿಯೇಷನ್ ಏನಾಗುತ್ತೆ, ಮತ್ತು ಅದರದ್ದು ಏನು ಡೈರೆಕ್ಷನ್ ಅಂತ ಏನು ಹೇಳ್ತೀವಿ ಅದರದ್ದು ಏನು ವೇರಿಯೇಷನ್ ಆಗುತ್ತೆ ಅನ್ನೋದು ಸ್ಟಡಿ ಮಾಡುವಂಥದ್ದು ಭಾಳ ಒಂದು ಕುತೂಹಲಕರವಾದ ಒಂದು ಸನ್ನಿವೇಶ ನಮ್ಮ ಈ ಸೈಂಟಿಸ್ಟ್ಗಳಿಗೆ ಮತ್ತು ಎಂಜಿನಿಯರ್ಸ್ಗಳಿಗೆ ಸಿಕ್ಕಿರೋದು ಭಾಳ ಅದೃಷ್ಟವಾದಂಥ ಒಂದು ಸಮಯ ಅಂತ ನಾನು ಅಂದ್ಕೊಳ್ತೀನಿ. ಈಗ ಈ ಒಂದು ಏನು 7 ಗ್ರಹಗಳು ಒಂದೇ ಲೈನಲ್ಲಿ ಬಂದಿದೆ ಅಂತ ಇದೆ, ಅದನ್ನು ಹೇಗೆ ನಾವು ನೋಡಬಹುದು ಅಂತ ನಾವು ಒಂದು ಚರ್ಚೆ ಮಾಡಿದ್ರೆ ಇದರಲ್ಲಿ ಎಲ್ಲ 7 ಗ್ರಹಗಳು ಕಣ್ಣಿಗೆ ಕಾಣುವಂಥದ್ದಲ್ಲ. ಹೇಗೆ ನೋಡಬೇಕು ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡೋಣ. ಇದು ಸಂಜೆ ಸೂರ್ಯನ ಅಸ್ತಮಾನ ಆದಮೇಲೆ ನೀವು ಈಸ್ಟ್ ಸೈಡ್ ನಿಂತ್ಕೊಂಡ್ರೆ, ಈಸ್ಟ್ ಸೈಡಲ್ಲಿ ಈಸ್ಟ್ ಡೈರೆಕ್ಷನ್ ಅಂತ ನಾವೇನು ಹೇಳ್ತೀವಿ ಅಲ್ಲಿ ನಿಮಗೆ ಚಂದ್ರ ಕಂಡ್ರೆ, ಆ ಚಂದ್ರನ ಪಕ್ಕದಲ್ಲಿ ಬಲಗಡೆ ಮತ್ತು ಎಡಗಡೆ ಚಂದ್ರನ ಪಕ್ಕದಲ್ಲಿ ನಿಮಗೆ ಮಾರ್ಸ್ ಮತ್ತು ಸ್ಯಾಟರ್ನ್ ಕಾಣುತ್ತೆ. ಅದೇ ರೀತಿ ನಿಮ್ಮ ತಲೆ ಮೇಲೆ ಎಕ್ಸಾಕ್ಟ್ಲಿ ಆನ್ ದ ಎಬವ್ ಯುವರ್ ಹೆಡ್ ನಿಮಗೆ ಜುಪಿಟರ್ ಸ್ಯಾಟಲೈಟ್ ಕಾಣುತ್ತೆ, ಜುಪಿಟರ್ ಪ್ಲಾನೆಟ್ ಕಾಣುತ್ತೆ. ಅದೇ ರೀತಿ ವೆಸ್ಟ್ ವರ್ಡ್ಸ್, ಈಸ್ಟಿಂದ ವೆಸ್ಟ್ ನೋಡ್ಕೊತಾ ಹೋಗಬೇಕು. ಈಸ್ಟಲ್ಲಿ ನಿಮಗೆ ಚಂದ್ರನ ಸುತ್ತ 2 ಗ್ರಹ ಕಾಣುತ್ತೆ, ನಿಮ್ಮ ತಲೆಯ ಮೇಲೆ ಒಂದು ಗ್ರಹ ಕಾಣುತ್ತೆ. ವೆಸ್ಟಲ್ಲಿ ಬರ್ತಾ ಹೋದರೆ ನಿಮಗೆ ವೀನಸ್ ಕಾಣುತ್ತೆ. ಹೀಗೆ 5 ಗ್ರಹಗಳನ್ನು ನಾವು ಕಾಣ್ಬೋದು. 5 ಗ್ರಹಗಳನ್ನ ನಾವು ಕಣ್ಣಲ್ಲಿ ಕಾಣ್ಬೋದು. ಮತ್ತು ಬಾಕಿ 2 ಗ್ರಹಗಳನ್ನ ಕೂಡ ನಾವು ನೋಡಬೇಕಂದ್ರೆ ನಮಗೆ ಬೈನಾಕ್ಯುಲರ್ ಬೇಕಾಗುತ್ತೆ. ನಾವು ಎಲ್ಲಿ ನೋಡ್ಬೋದು? ಬ್ಯಾಂಗ್ಳೂರಿನಲ್ಲಿ ನೋಡಿದರೆ ಪ್ಲಾನೆಟೋರಿಯಂ ಇರುತ್ತೆ, ಟೆಲಿಸ್ಕೋಪ್ಸ್ ಯೂಸ್ ಮಾಡ್ಕೊಂಡು ನೋಡ್ಕೋಬೋದು. ಬ್ಯಾಂಗ್ಳೂರಿನಲ್ಲಿ ಪ್ಲಾನೆಟೋರಿಯಮಲ್ಲಿ ಅರೇಂಜ್ಮೆಂಟ್ ಇದೆ ಇದನ್ನು ನೋಡೋದಕ್ಕೆ. ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಟೆಲಿಸ್ಕೋಪಲ್ಲಿ ನಾವು ನೋಡ್ಬೋದು. ಹಾಗೆ ಮತ್ತು ಇಸ್ರೋದಲ್ಲಿ ಇವರ ಸ್ಯಾಟಲೈಟ್ ಸೆಂಟರ್ನಲ್ಲಿ ಟೆಲಿಸ್ಕೋಪ್ಸ್ ಇದೆ. ಆ ಟೆಲಿಸ್ಕೋಪ್ಸಲ್ಲಿ ಕೂಡ ನಾವು ಈ 7 ಗ್ರಹಗಳನ್ನ ನೋಡ್ಬೋದಾಗುತ್ತೆ. ಇದನ್ನು ನೋಡಬೇಕಾದ್ರೆ ಒಂದು ಎಕ್ಸ್ಪರ್ಟ್ ಆಸ್ಟ್ರೋನಾಮರ್ ಅಥವಾ ಸ್ಕೈ ಗೇಸರ್ ಅಂತ ನಾವು ಹೇಳ್ತೀವಿ ಅವರ ಸಹಾಯವನ್ನು ತಗೊಂಡು ನೋಡಿಕೊಂಡ್ರೆ ಭಾಳ ಕ್ಲಿಯರಾಗಿ ನಾವು ಇದನ್ನು ಕಾಣ್ಬೋದು.
ಆದರೆ ಬರೀ ಕಣ್ಣಲ್ಲಿ ನಾವು ಕಾಣುವಂಥದ್ದು 5 ಪ್ಲ್ಯಾನೆಟ್ಸ್ನ ನಾವು ಕಾಣಬಹುದು. ಬಾಕಿ 2ನ್ನು ನಾವು ಟೆಲಿಸ್ಕೋಪಲ್ಲೇ ನೋಡಬೇಕಾಗತ್ತೆ. ಮನೆಯಲ್ಲಿ ಕೂಡ ನಾವು ಟೆಲಿಸ್ಕೋಪಲ್ಲಿ ನೋಡುವಂಥ ಒಂದು ವ್ಯವಸ್ಥೆನ ನಾವು ಮಾಡ್ಕೋಬೋದು. ಈ ಟೆಲಿಸ್ಕೋಪ್ಗಳು ಒಂದು 10,000 ರೂಪಾಯಿಂದ ಹಿಡಿದು 10 ಲಕ್ಷ ರೂಪಾಯಿವರೆಗೂ ಟೆಲಿಸ್ಕೋಪ್ಗಳು ಮಾರ್ಕೆಟಲ್ಲಿ ಸಿಗುತ್ತೆ. ಸುಮಾರಿಗೆ 10,000ದಿಂದ 1 ಲಕ್ಷ ರೂಪಾಯಿ ಟೆಲಿಸ್ಕೋಪಲ್ಲಿ ಏನು ಮ್ಯಾಗ್ನಿಫಿಕೇಷನ್ ಬರುತ್ತೆ, 10x 100x 1000x 10,000x ಅಂತ ನಾವೇನು ಹೇಳ್ತೀವಿ ಮ್ಯಾಗ್ನಿಫಿಕೇಷನ್ ಬರುತ್ತೆ. ಆ ಮ್ಯಾಗ್ನಿಫಿಕೇಷನ್ ಇರುವಂಥ ಒಂದು ಟೆಲಿಸ್ಕೋಪ್ ಯೂಸ್ ಮಾಡಿಕೊಂಡು ಸ್ಕೈ ಗೇಸಿಂಗ್ ಮಾಡಿದ್ರೆ, ಅಂದರೆ ನಾವು ಕರೆಕ್ಟ್ ಡೈರೆಕ್ಷನ್ ಕೂಡ ನೋಡಬೇಕಾಗುತ್ತೆ. ನಾನು ಹೇಳಿದಾಗೆ ಚಂದ್ರನ ಸುತ್ತಮುತ್ತ, ಅಂದರೆ ಚಂದ್ರನ ಕೇಂದ್ರವಾಗಿ ಇಟ್ಕೊಂಡು, ಚಂದ್ರನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ನೋಡಿಕೊಂಡು ಈಸ್ಟಲ್ಲಿ ಚಂದ್ರನ ಸುತ್ತ 2 ಗ್ರಹಗಳನ್ನ ನೋಡ್ಬೋದು. ಅದೇ ರೀತಿಯಾಗಿ ಈಸ್ಟಿಂದ ವೆಸ್ಟಿಗೆ ಬರಬೇಕಾದ್ರೆ ಬಾಕಿ 3 ಗ್ರಹಗಳನ್ನ ಕೂಡ ನಾವು ಕಾಣಬಹುದು. ಇದನ್ನು ನೋಡುವಂಥ ಒಂದು ಎಲ್ಲ ಸಾಹಸವನ್ನು ಮಾಡಬೇಕು, ನೋಡಬೇಕು. ಇದು ಒಂದು ಭಾಳ ವಿಸ್ಮಯಕರವಾದಂಥ ಒಂದು ಸನ್ನಿವೇಶ. ಇದನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋದೇ ನನ್ನ ಅನಿಸಿಕೆ. ಇವಿಷ್ಟು ಡಾಕ್ಟರ್ SV ಶರ್ಮಾ ಅವರ ಮಾತು. ಕ್ಯಾಮರಾ ಪರ್ಸನ್ ಚಂದ್ರಶ್ ಜೊತೆ ಸತ್ತ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.